ಗ್ಯಾರಂಟಿಗಳನ್ನ ಈಡೇರಿಸಲ್ಲ ಅಂತ ಮೋದಿ ಹೇಳಿದ್ರು. ಪಾಪ ಅವರು ಹೇಳಿದ ಒಂದು ಗ್ಯಾರಂಟಿ ಕೂಡ ಜಾರಿ ಮಾಡಲಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರಿಸಿದ್ದಾರೆ. ಅಚ್ಚೇ ದಿನ್ ಆಯೇಗಾ ಅಂತ ಹೇಳ್ತಾ ಬಂದ್ರು. ಬಂತ ಅಚ್ಚೇ ದಿನ್? 15 ಲಕ್ಷ ಹಾಕಿದ್ರ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಉದ್ಯೋಗ ಕೊಟ್ರ? ಬೆಲೆ ಏರಿಕೆ, ನಿರುದ್ಯೋಗದ ಬಗ್ಗೆ ಮಾತನಾಡಲಿಲ್ಲ. ಇದನ್ನ ಬಿಟ್ಟು ಮನ್ ಕಿ ಬಾತ್ ಅಂತ ಹೇಳ್ತಾರೆ. ಒಂದು ದಿನವಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರ? ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಇದು ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮಾಡಿರುವಂಥ ವಾಗ್ದಾಳಿ. ಇದು ಅಚ್ಚೇ ದಿನ್ ಆಯೇಗಾ ಅಂತ ಹೇಳಿದ್ರಲ್ಲ, ಆ ಅಚ್ಚೇ ದಿನ್ ಬಂತ. 2 ಕೋಟಿ ಉದ್ಯೋಗ ಬರಲಿಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತನಾಡಲಿಲ್ಲ, ನಿರುದ್ಯೋಗದ ಬಗ್ಗೆ ಮಾತನಾಡಲಿಲ್ಲ. ಎಲ್ಲ ಬಿಟ್ಟು ಮನ್ ಕಿ ಬಾತ್ ಅಂತ ಹೇಳಿ ಶುರು ಮಾಡಿದ್ರು. ಒಂದು ದಿನವಾದರೂ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಎನ್ನುವ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಅವರದ್ದು. ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ನರೇಂದ್ರ ಮೋದಿ ಅವರೇ ಹೇಳಿದ್ರು. ಯಾಕಂತಂದ್ರೆ ಅವ್ರಿಗೆ ಅವ್ರು ಕೊಟ್ಟ ಮಾತುಗಳನ್ನು ಈಡೇರಿಸಿಲ್ವಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಪಾಪ. ಯಾಕಂದ್ರೆ ಅವ್ರು ಹೇಳ್ದ ಒಂದಾರು ಮಾಡಿದಾರ ಪ್ರಮುಖವಾದಂತ ಗ್ಯಾರಂಟಿಗಳನ್ನ ಹೇಳಿ, ನೀವೇ ಯೋಚನೆ ಮಾಡಿ, ಹೇಳ್ಬೇಕು ನೀವು. ಅಚ್ಚೇ ದಿನ ಆಯಂಗೆ ಅಂತದ್ದು ಬಂತ. 15 ಲಕ್ಷ ರೂಪಾಯಿ ವಿದೇಶದಿಂದ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ ನಾವು 15 ಲಕ್ಷ ಕೊಟ್ಬಿಡ್ತೀವಿ ಪ್ರತಿ ಕುಟುಂಬಕ್ಕೆ ಅಂದ್ರು. ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು, ಮಾಡಿದ್ರ? ನರೇಂದ್ರ ಮೋದಿ ಇವುಗಳ ಬಗ್ಗೆ ಮಾತಾಡಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ, ರಾಜ್ಯ ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಲ್ಲ. ಇವುಗಳ ಬಗ್ಗೆ ಬಿಟ್ಟು ಮನ್ ಕಿ ಬಾತ್ ಅಲ್ಲಿ ಮಾತಾಡೋದೇ ಬೇರೆ. ಇವುಗಳ ಬಗ್ಗೆ ಒಂದಿನೂ ಪ್ರಸ್ತಾಪ ಮಾಡಲ್ಲ. ನಾ ಏನ್ ಹೇಳಿದ್ದೆ, ಏನ್ ಮಾಡಿದ್ದೀನಿ, ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ನಿರುದ್ಯೋಗದ ಸಮಸ್ಯೆ ಹೆಂಗಿದೆ, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಇವೆಲ್ಲ ಹೇಳ್ಬೇಕಲ್ಲ.